ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ದೂರ ಇತ್ತು ಬಹುಶಃ ಅದರ ಆಧಾರದ ಮೇಲೆ ಇವತ್ತು ಲೋಕಾಯುಕ್ತದವರು ದಾಳಿ ಮಾಡಿರ್ಬೋದು ನನಗೆ. ಯಾಕಂದರೆ ನಾನು ಬೆಳಗ್ಗೆ 7:15 ಇಲ್ಲಿ ಬಂದಿರತಕ್ಕಂಥವನು, ನನಗೆ ಮಾಹಿತಿ ಇಲ್ಲ. ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸಿದೆ, ಹೌದು ಇದು ದಾಳಿ ಆಗಿದೆ ಅಂತಕ್ಕಂಥದ್ದು. ಏನು ಮಾಹಿತಿ ಅವ್ರಿಗೆ ಸಿಕ್ಕಿದೆ, ಮತ್ತೊಂದು ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅವ್ಯವಹಾರ ಆಗಿರಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಅನುಮಾನ ಇದೆ. ಅನುಮಾನ ತೀರ್ಬಿಡಲಿ, ಆ ರೀತಿ ಆಗದಿದ್ದರೆ ಸಂತೋಷ. ಆಗಿದ್ದರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಯಾಕಂದರೆ ಮುಗ್ಧ ಮಹಿಳೆಯರ ಹೆಸರಲ್ಲಿ ಆಗಿದೆ. ನಮ್ಮ ತಾಲೂಕಿನಲ್ಲಿ ಈಗ KCC ಲೋನ್ ಇದೆ, ಅವ್ರಿಗೆ ಗೊತ್ತೇ ಇಲ್ಲ ರೈತರಿಗೆ. ಅವರ ಪಾಣಿ ಹೆಸರಲ್ಲಿ ಅವ್ರ ಪಾಣಿಯಲ್ಲಿ ಅಡಮಾನ ಇಟ್ಟಂಗೆ ಆಗ್ಬಿಟ್ಟಿದೆ. ಅವ್ರು ಬಂದು ನನಗೆ ತೋರಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅಣ್ಣ ನಾನು ಲೋನೇ ತೊಗೊಂಡಿಲ್ಲ ಅಣ್ಣ, ನನ್ನ ಹೆಸರಲ್ಲಿ ಇದು ಮಾಡಿದ್ದಾರೆ. ಈ ರೀತಿ ಮಾರ್ಟ್ಗೇಜು, ಅಡಮಾನ ಅಂದರೆ ಮಾರ್ಟ್ಗೇಜ್ ತಾನೇ ಕನ್ನಡದಲ್ಲಿ ಹೇಳಿದ್ರು. ಅದರಿಂದ ಸ್ವಲ್ಪ ಹೆಚ್ಚು ಕನ್ನಡ ಪದಗಳು ಬಳಸಬೇಕು ಅಂತ. ಕನ್ನಡ ಭವನ ಅಂತಲ್ಲ, ನಾನು ಸ್ವಲ್ಪ ಹೆಚ್ಚು ಕನ್ನಡ ಮಾತಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು 99% ಸ್ವಲ್ಪ ಕೃಷ್ಣ ಬೈರೇಗೌಡರ ಥರ ನಾನು ಕನ್ನಡ ಹೆಚ್ಚು ಮಾತಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಿಂದ ಇದು ಭಾಳ ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರ. ನಾನು ಎಷ್ಟೋ ಸತಿ ಫೋನ್ ಮಾಡಿ ಗಲಾಟೆ ಮಾಡಿ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಇವೆಲ್ಲ ಮಾಡಿದ್ರು. ಇಲ್ಲ ಒಂದು ಕಡೆ ನೇರವಾಗಿ ಅಲ್ಲಿರ್ತಕ್ಕಂಥ CEO ಅದಕ್ಕೊಂದು ಹೆಸರು ಬೇರೆ CEO ಅಂತ ಕೊಟ್ಟಿದ್ದಾರೆ. ಅವರು ಹಿಂದೆ ಇದ್ದಂಥ ಆಡಳಿತ ವ್ಯವಸ್ಥೆ, ನಾನು ನಿರ್ದೇಶಕರು ಇದರಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಭಾಳ ಇದು ಇನ್ನೂ ಪ್ರಿಲಿಮಿನರಿ ಸ್ಟೇಜ್, ಇದು ಭಾಳ ಪ್ರಾಥಮಿಕ ಹಂತದ ಒಂದು ತನಿಖೆ ಆಗ್ತಾಯಿದೆ. ಅದರಿಂದ ಒಟ್ಟಾರೆಯಾಗಿ ಇದು ಏನು ಬೆಳವಣಿಗೆ ಆಗುತ್ತೆ, ಎಲ್ಲರಿಗೂ ಹೋಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗುತ್ತೆ. DCC ಬ್ಯಾಂಕು, 2 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ DCC ಬ್ಯಾಂಕು ಯಾವುದೇ ಒಂದು ಕಳಂಕಕ್ಕೆ ಅದು ಗುರಿ ಆಗಬಾರ್ದು. ಆ ರೀತಿ ಆಗಿದ್ದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಆದರೆ ಮುಂದೆ ಜಿಲ್ಲೆಯ ರೈತರಿಗೆ ಮತ್ತು ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಹಿಂದೆ ಯಾವ ರೀತಿ ಒಂದು 2-3 ವರ್ಷಗಳಿಂದ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಸಾಲ ಕೊಡುವಂಥದ್ದು ಮತ್ತು ಅವರು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವಂಥದ್ದು ಇವೆಲ್ಲ ನಡೀತಾ ಇತ್ತು, ಅದೇ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತಕ್ಕಂಥದ್ದು ನನ್ನ ಬೈಕ್. ಈಗ ಇನ್ನೂ ನೋಡಿ, ಈಗ ಇದು ಮುಂಚೆ ತನಿಖೆ ಆಗಿದ್ದಿದ್ರೆ ನಾವೇನಾದರೂ ಹೇಳ್ಬೋದಾಗಿತ್ತು. ಈಗ ನಿಮಗೆ ಗೊತ್ತಿರ್ಬೋದು ಈಗ ಏನಾಗಿದೆ. ಆದರೂ ಯಾರು ಹಿಂದೆ ಆಡಳಿತ ಮಾಡಿದ್ರು ಕೆಲವರು ಮುಖಂಡರು, ಅವರ ವಿರುದ್ಧವಾಗಿ ನಾವೆಲ್ಲರೂ ನಿಂತು ಇವತ್ತು ಚುನಾವಣೆ ಮಾಡ್ತಾ ಇದ್ದೀವಿ. ಈ ಮನೆಯೆಲ್ಲ ಕೆಲವು ವೀಡಿಯೋಗಳು ನೋಡಿರ್ಬೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಆಗ್ತಾಯಿದೆ. ನನ್ನ ತಾಲೂಕಿನಲ್ಲಿ ಸುಮಾರು ಬ್ಯಾಂಕ್ಗಳನ್ನು, ಸುಮಾರು ಸೊಸೈಟಿಗಳನ್ನು ಏನೋ ಅದು ಇದಾಗಿತ್ತು, ಏನೋ ಡಿಫಾಲ್ಟ್ ಆಗಿತ್ತು. ಕೋಟ್ಯಾಂತರ ರೂಪಾಯಿ ರಾತ್ರೋರಾತ್ರಿ ಸುಮಾರು 6-7 ಕೋಟಿ ರೂಪಾಯಿ ಎಲ್ಲಿಂದ ತಂದು ಕೊಟ್ಟಿದ್ರು ತಗೊಳ್ಳಿ ಮಾಹಿತಿ. ಈಗ ಯಾವ್ಯಾವ ಎಷ್ಟೆಷ್ಟು ಕೋಟಿಗಳು ಕಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ. ಒಂದು ಸೊಸೈಟಿಯಲ್ಲಿ 3.5 ಕೋಟಿ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡು, ಎಲ್ಲಿಂದ ಬಂತು ಹೇಳಿ? ಈಗ ತೋರಿಸ್ಬೇಕಲ್ಲ. ಇಷ್ಟು ದಿವಸ 3.5 ಕೋಟಿ ಎಲ್ಲಿತ್ತು? ಈಗ ಏನಂದರೆ DCC ಬ್ಯಾಂಕು ರಿಕವರ್ ಆಗಲಿ ಅಂತ ಇದ್ದಾರೆ. ಏಕಾಏಕಿ 3.5 ಕೋಟಿ ಎಲ್ಲಿಂದ ಬಂತು? ಇವೆಲ್ಲ ತನಿಖೆ ಆಗಬೇಕಾಗತ್ತೆ. ನಾಳೆ ಅದು ಆಗುತ್ತೆ. ಇಲ್ಲಿ ಯಾರು ಕೊಟ್ಟರು 3.5 ಕೋಟಿ? ಯಾವುದೋ ಇನ್ನೊಂದು ಸೊಸೈಟಿಯಲ್ಲಿ 1 ಕೋಟಿ ಚಿಲ್ಲರೆ ಕಟ್ಟಿದ್ದಾರೆ, ಇನ್ನು ಕಡೆ 40 ಲಕ್ಷ ಕಟ್ಟಿದ್ದಾರೆ, 50 ಲಕ್ಷ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡೆಲ್ಲ? ಸೊ ಏನೋ 10 ಲಕ್ಷ, 15 ಲಕ್ಷ, 20 ಲಕ್ಷ ಅದೊಂಥರ, ಕೋಟಿಗಳು ಎಲ್ಲಿ ಬಂತು? ಯಾರಿದ್ದು ಇದರಿಂದ ಯಾರಿದ್ದಾರೆ? ಬಹುಶಃ ಇವೆಲ್ಲ ತನಿಖೆ ಜಾಸ್ತಿ ಆದಷ್ಟು ಬಹುಶಃ ಇವೆಲ್ಲ ಬೆಳಕಿಗೆ ಬರ್ತವೆ. ನೋಡೋಣ. ನಾವಂತೂ ಖಂಡಿತ ಅವರ ಆ ವ್ಯವಸ್ಥೆ ಮರುಕಳಿಸಬಾರ್ದು ಅಂತಕ್ಕಂಥ ಒಂದು ಗುಂಪಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ವಿ. ಏನಾಗುತ್ತೆ ನೋಡೋಣ.